ಬಂಟ್ವಾಳ ಗಜಕೇಸರಿ ವತಿಯಿಂದ ಅಭಿನಂದನೆಗಳು. ಕೊಂಡವಾಡಿ ಚಂದ್ರಶೇಖರಣ್ಣವರಿಗೂ ಗಜಕೇಸರಿ ಕನ್ನಡ ಯುವಕರ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಿಶೇಷವಾಗಿ ಉತ್ಸಾಹದಿಂದ ಗಡಿನಾಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಇದು ಕನ್ನಡ ರಾಜ್ಯೋತ್ಸವದ ಜೊತೆಗೆ ಇವತ್ತು ಸಮುದಾಯದ ಭವನ ನಮ್ಮ ವಕೀಲರುಗಳು, ಗ್ರಾಮಸ್ಥರು ಮತ್ತು ಯುವಕರೆಲ್ಲ ಸೇರಿ ಸಮುದಾಯ ಭವನವನ್ನು ಪುನರುಜ್ಜೀವನಗೊಳಿಸಿ ಅದರ ಜೊತೆಗೆ ಅದಕ್ಕೊಂದು ಗೇಟನ್ನು ಕೂಡ ಹೊಸದಾಗಿ ಮಾಡಿಸಿ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ. ವೇದಿಕೆಯಲ್ಲಿ ಸ್ನೇಹಿತರಾದಂಥ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂಥ ಕೊಂಡವಾಡಿ ಚಂದ್ರಶೇಖರ್ ಅವರೇ, ಊರಿನ ಮುಖಂಡರು, ಸ್ನೇಹಿತರು, ಹಿರಿಯರಾದಂಥ ಗೋವಿಂದ ರೆಡ್ಡಿ ಅವರೇ, ಮತ್ತೋರ್ವ ಸ್ನೇಹಿತರು ಇಂಜಿನಿಯರ್ ಅವರೊತ್ತಿಗೆ ನನ್ನನ್ನು ಕರ್ಕೊಂಡು ಬಂದರು, ನಿಮ್ಮೂರಿನವರಾದಂಥ ಶ್ರೀನಿವಾಸ್ ಅವರೇ, ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಹನುಮಂತ ರೆಡ್ಡಿ ಅವರೇ, ಭಾರತೀಯ ಜನತಾ ಪಕ್ಷ ಜಿಲ್ಲಾ ಹೊಸಗಿರಿ ಉಪಾಧ್ಯಕ್ಷರಾದಂಥ ಚಿಕ್ಕಣ್ಣ ಅವರೇ, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಹೇಶ್ ಅವರೇ, ಹಾಗೆ ಸ್ವಾಗತ ಮತ್ತೆ ಅಭಿನಂದನೆ ಎರಡನ್ನೂ ಸಲ್ಲಿಸಿದಂಥ ದೇವರಾಜನ್ ಅವರೇ, ಮತ್ತೆ ಸಂತೋಷ್ ಅವರೇ, ಚಿಕ್ಕಣ್ಣ ಅವರೇ, ಗುರುಲಿಂಗಪ್ಪ ಅವರೇ, ಮತ್ತೆ ವೇದಿಕೆ ಮುಂಭಾಗದಲ್ಲಿ ಗ್ರಾಮದ ಎಲ್ಲ ಹೆಣ್ಣುಮಕ್ಕಳು, ವಿಶೇಷವಾಗಿ ಯುವಕರು, ಬಹುಶಃ ಅವರೆಲ್ಲ ಬೆಂಗಳೂರಲ್ಲಿದ್ದಾರೆ ಅಂತ ಕಾಣುತ್ತೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಅಂತಂದ್ರೆ ಬಂದಿದ್ದಾರೆ. ಅವ್ರಿಗಿನ್ನೂ ಹೊಸದು ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಮಾಡಬೇಕು, ಆದರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳ ನಡುವೆ ಕೂಡ ಬಹಳ ಅಚ್ಚುಕಟ್ಟಾದ ಉತ್ಸಾಹದಿಂದ ಕಾರ್ಯಕ್ರಮ ಮಾಡಿದ್ದೀರ. ಮುಂದಿನ ವರ್ಷ ಇದಕ್ಕಿಂತ ಒಂದು ಅರ್ಥಪೂರ್ಣವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂಥದ್ದಾಗಲಿ. ಇವತ್ತು ಕನ್ನಡ ಭಾಷೆ ಏನಿದೆ, ಕನ್ನಡ ರಾಜ್ಯೋತ್ಸವದ ಔಚಿತ್ಯ ಏನು ಅನ್ನೋದನ್ನ ನಾವು ಸ್ವಲ್ಪ ಮನನ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಭಾಷೆ ಅದು ಕೇವಲ ಸಂವಹನಕ್ಕೆ ಮಾತ್ರ ಅಲ್ಲ, ಅಥವಾ ನಾವು ಒಬ್ರಿಗೊಬ್ಬರಿಗೆ ಮಾತಾಡೋದಕ್ಕೆ ಮಾತ್ರ ಅಲ್ಲ. ಕನ್ನಡ ಭಾಷೆ ಅನ್ನೋದು ಇದು ಗಡಿ ಗ್ರಾಮ, ಮಧುಗಿರಿ ಮಡಕ್ಷಿರ ತಾಲೂಕಿನ ಗಡಿಯನ್ನು ಹಂಚಿಕೊಂಡಿದೆ. ಆದರೂ ಕೂಡ ಆ ಕನ್ನಡದ ಮನಸ್ಸುಗಳೇನಿದ್ದಾವೆ, ನಾವೆಲ್ಲ ಮಾತಾಡೋದು ಕನ್ನಡದಲ್ಲಿ. ಕನ್ನಡ ಒಂದು ಭಾಷೆ ಅಲ್ಲ, ನಾವು ಇಂಗ್ಲಿಷನ್ನ ಒಂದು ಬರೀ ಭಾಷೆಯಾಗಿ ಕಾಣ್ತೀವಿ. ಆದರೆ ಕನ್ನಡ ಅನ್ನೋದು ಒಂದು ಅಸ್ಮಿತತೆ ಅಂತ ಕರಿತೀವಿ ನಾವು. ಅಸ್ಮಿತತೆ ಅಂದರೆ ನಮ್ಮ ಉಸಿರು, ನಮ್ಮ ಕಣಕಣದಲ್ಲೂ ಕೂಡ ಕನ್ನಡ ಬೆರ್ತೋಗಿರುತ್ತೆ. ಎಲ್ಲ ಒಂದು ಕಡೆ ಆ ಕನ್ನಡ ಭಾಷೆಯಲ್ಲಿ ಮಾತನಾಡಿದಾಗ ಆಗುವಂಥ ಒಂದು ಸಂತೋಷ. ಬೆಳಗ್ಗೆ ಇದ್ರೆ ಮಕ್ಕಳು ಅಮ್ಮ ಅಂತಾರೆ, ಎಲ್ಲವೂ ಕೂಡ ನಾವು ಕನ್ನಡದಲ್ಲಿ ಸಂವಹನ ಮಾಡ್ತೇವೆ. ಆ ಕಾರಣಕ್ಕಾಗಿ ಕನ್ನಡ ಭಾಷೆ ವಿಶೇಷವಾಗಿ ಗಡಿನಾಡು ಭಾಗದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಅದನ್ನು ಉಳಿಸ್ಕೋಬೇಕಾಗತ್ತೆ, ಬೆಳೆಸ್ಕೋಬೇಕಾಗತ್ತೆ. ಆಮೇಲೆ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಕನ್ನಡ ಮಾತೆಯ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಬಹಳ ಶ್ರದ್ಧೆಯಿಂದ. ಅದರ ಧ್ವಜಾರೋಹಣ ಅಂತ ಹೇಳಿದ್ರೆ ಅದೊಂದು ಊರಿಗೆ ಶೋಭೆ. ಒಂದು ಕನ್ನಡದ ಧ್ವಜಾರೋಹಣ, ಕನ್ನಡದ ಧ್ವಜಸ್ತಂಭ ಪ್ರತಿ ಕರ್ನಾಟಕದ ಪ್ರತಿ ಗ್ರಾಮಗಳಲ್ಲೂ ಕೂಡ ಇದ್ರೆ ಆ ಊರಿಗೆ ಒಂದು ಶೋಭೆ ಆಗುತ್ತೆ, ಆ ಗ್ರಾಮಕ್ಕೆ ಒಂದು ಶೋಭೆ ಆಗುತ್ತೆ. ನಾವು ಮಾಡುವಂಥ ಈ ರೀತಿ ಎಲ್ಲ ಕೆಲಸಗಳು ಕೂಡ ಎಲ್ಲ ಒಂದು ಕಡೆ ಮುಂದಿನ ಯುವ ಪೀಳಿಗೆ ಏನಿದೆ, ಆ ಮಕ್ಕಳೇನಿದ್ದಾರೆ ಅವ್ರಿಗೆ ಒಂದು ನಮ್ಮ ಆಚಾರ ವಿಚಾರಗಳು ಎಲ್ಲವನ್ನು ಕೂಡ ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವಂಥ ಕೆಲಸವನ್ನ ಈ ಮುಖಾಂತರ ನಾವು ಮಾಡ್ತೇವೆ. ಹಾಗಾಗಿ ಇವತ್ತು ಕನ್ನಡ ರಾಜ್ಯೋತ್ಸವಗಳು ರಾಜ್ಯದ ಎಲ್ಲ ಭಾಗಗಳಲ್ಲೂ ಮೂಲೆಯಲ್ಲೂ ಕೂಡ ನಡೆಯುತ್ತೆ. ಅಲ್ಲಿ ಯಾರೋ ಒಬ್ಬರು ಸಿನಿಮಾ ಹಾಕೋ ಅಥವಾ ಒಬ್ಬರು ಸಂಗೀತಗಾರರು ಬರ್ತಾರೆ, ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ತಾರೆ. ಸೊ ಈ ರೀತಿಯ ಕಾರ್ಯಕ್ರಮಗಳು ಮುಂದೆ ಕೂಡ ಯಶಸ್ವಿ ಆಗಲಿ. ಗ್ರಾಮದ ಯುವಕರ ಜೊತೆ ನೀವೆಲ್ಲ ಏನು ಶ್ರಮಪಟ್ಟು ಈ ಕಾರ್ಯಕ್ರಮ ಮಾಡಿದ್ದೀರಾ, ಹಾಗಾಗಿ ಇದು ಪ್ರಾರಂಭ ಆಗಿದೆ, ನಾವು ಉದ್ಘಾಟನೆ ಮಾಡಿಕೊಟ್ಟಿದ್ದೇವೆ.
ಸಂಜೆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ ಅನ್ನೋ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ನಮಗೆ ಮಾತನಾಡೋದಕ್ಕೆ, ನಿಮ್ಮೆಲ್ಲರನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಗಜಕೇಸರಿ ತಂಡಕ್ಕೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.